ಸೂಪರ್ ಪ್ರೈಮ್ 9ನಲ್ಲಿ ಇವತ್ತು ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದಲ್ಲಿ ಎಲ್ಪಿಜಿಗಾಗಿ ಪೀಕಲಾಟ ತೀವ್ರಗೊಂಡಿದೆ. ಕಮರ್ಷಿಯಲ್ ಎಲ್ಪಿಜಿ ಕೊರತೆಯಿಂದ ನೂರಾರು ಹೋಟೆಲ್ಗಳು ಬಾಗಿಲು ಹಾಕಿವೆ. ಇದರ ನಡುವೆ ಕಾಳಸಂತೆಯಲ್ಲಿ ಸಿಲಿಂಡರ್ಗಳ ಮಾರಾಟ ತೀವ್ರಗೊಂಡಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಪಿಜಿ ಡಿಮ್ಯಾಂಡ್ ಹೆಚ್ಚಾಗಿರುವುದರಿಂದ ಸಿಲಿಂಡರ್ಗಳ ಕಳ್ಳತನ ಹೆಚ್ಚಳವಾಗಿದೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಮನೆಗಳಿಗೆ ಸಿಲಿಂಡರ್ ಸಪ್ಲೈ ಮಾಡುವಾಗ ಆಟೋದಲ್ಲಿದ್ದ 3 ಸಿಲಿಂಡರ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇನ್ನು ನಾಗರಬಾವಿಯಲ್ಲಿ ಕಲ್ಯಾಣ ನಗರದಲ್ಲೂ ಕೂಡ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಹೀಗಾಗಿ ಸಿಲಿಂಡರ್ ಉಳಿಸಿಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಅಡುಗೆ ಅನಿಲ ಅಭಾವ ಕುರಿತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಇವತ್ತು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಐಒಸಿ, ಬಿಪಿಸಿ, ಎಚ್ಪಿಸಿ, ಗೈಲ್ ಸಂಸ್ಥೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದಾದ ನಂತರ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಸಚಿವರು ಕಮರ್ಷಿಯಲ್ ಗ್ಯಾಸ್ಗೆ 7 ರಿಂದ 10 ದಿನ ಸಮಸ್ಯೆ ಆಗಬಹುದು. ಮನೆ ಬಳಕೆ ಅನಿಲಕ್ಕೆ ಸಮಸ್ಯೆ ಯಾವುದೇ ರೀತಿಯಾಗಿ ಕೂಡ ಇಲ್ಲ ಅಂತ ವಿವರಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ 14 ದಿನವೂ ಯುದ್ಧ ತಹಬದಿಗೆ ಬಂದಿಲ್ಲ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ವಾರ್ಷಿಕ ಖುದ್ಸ್ ದಿನದ ರ್ಯಾಲಿ ನಡೆಸಲಾಗ್ತಾ ಇದೆ. ಈ ವೇಳೆ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ಭಯಾನಕ ದಾಳಿ ನಡೆಸಿವೆ. ಇದರಿಂದಾಗಿ ಹಲವರು ಸಾವಿಗೀಡಾಗಿರುವ ಶಂಕೆ ವ್ಯಕ್ತವಾಗಿದೆ. ಇರಾನ್ನ ಸುಪ್ರೀಂ ನಾಯಕ ಮುಸ್ತಫಾ ಖಮೇನಿ ಮೇಲೆ 2 ಬಾರಿ ಮಾರಣಾಂತಿಕ ದಾಳಿ ನಡೆಸಲಾಗಿದೆ. ಈ ಬಗ್ಗೆ ಇರಾನ್ನ ಸಂಸದ ಮಾತ್ರವಲ್ಲದೆ ಅಮೆರಿಕ ಕೂಡ ಮಾಹಿತಿಯನ್ನ ನೀಡಿವೆ. ದಾಳಿಯಲ್ಲಿ ಮುಸ್ತಫಾ ಬದುಕುಳಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಖಂಡಿಸಿ ಲಡಾಖ್ನಲ್ಲಿ ಭಾರಿ ಪ್ರತಿಭಟನೆ ನಡೆದಿದೆ. ಖುದ್ಸ್ ಹೆಸರಿನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧದ ಮಧ್ಯೆ ಇತ್ತ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವಿನ ಯುದ್ಧ ಕೂಡ ಜೋರಾಗಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದ ಪಾಕ್ ನೆಲೆಗಳ ಮೇಲೆ ಅಫ್ಘಾನಿಸ್ತಾನ ಡ್ರೋನ್ ದಾಳಿ ನಡೆಸಿದೆ. ಈ ವೇಳೆ ಕೊಹಾತ್ ಮಿಲಿಟರಿ ಕೋಟೆ ಮತ್ತು ಕಮಾಂಡರ್ ಸೆಂಟರ್ ಧ್ವಂಸಗೊಂಡಿವೆ. ಒಡಿಶಾ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಹೀಗಾಗಿ 16ಕ್ಕೂ ಹೆಚ್ಚು ಶಾಸಕರು ರಾಜ್ಯಕ್ಕೆ ಬಂದಿಳಿದಿದ್ದು ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ರೆಸಾರ್ಟ್ನಲ್ಲಿದ್ದ ಶಾಸಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕಾಡುಗೊಳ್ಳ ವೀರಪ್ಪನ್ ಪುತ್ರಿ ವಿದ್ಯಾ ವೀರಪ್ಪನ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಭೇಟಿಯಾಗಿ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ. ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ಭೇಟಿಯಾಗಿದ್ದು ಕೆಲ ಸಲಹೆಗಳನ್ನು ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಬಜೆಟ್ ನಮಗೆ ಸಮಾಧಾನ ತಂದಿಲ್ಲ, ನಿರೀಕ್ಷೆಗಳು ಹುಸಿಯಾಗಿವೆ ಅಂದಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾತು ಈಗ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಇಕ್ಬಾಲ್ ಹೇಳಿಕೆಗೆ ಸುಪಕ್ಷೀಯರೇ ಕಿಡಿಕಾರಿದ್ದಾರೆ. ಅವರನ್ನ ಪಕ್ಷದಿಂದ ಹೊರಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ತಮ್ಮ ಹೇಳಿಕೆಯನ್ನು ಇಕ್ಬಾಲ್ ಹುಸೇನ್ ಸಮರ್ಥಿಸಿಕೊಂಡಿದ್ದಾರೆ. ಗ್ಯಾರಂಟಿ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಜಟಾಪಟಿಯೇ ನಡೆದು ಹೋಗಿದೆ. ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತಿಗೆ ಮಧ್ಯಪ್ರವೇಶಿಸಿದ ಡಿಕೆ ಶಿವಕುಮಾರ್ ಗ್ಯಾರಂಟಿಗಳನ್ನು ಪರಿಶೀಲಿಸಿ ಅಂತ ಹೇಳಿ ಅದರ ಪರಿಶೀಲಿಸುವ ಬಗ್ಗೆ ನೋಡ್ತೇವೆ ಅಂತ ಹೇಳಿದರು. ಎಚ್ಚೆತ್ತ ಶಾಸಕ ಸುರೇಶ್ ಗೌಡ ಚರ್ಚೆಯನ್ನು ಬೇರೆಡೆಗೆ ತಿರುಗಿಸಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕಳೆದ 1 ತಿಂಗಳಿನಿಂದ ಜೈಲಿನಲ್ಲಿದ್ದ ಶಾಸಕ ಭೈರತಿ ಬಸವರಾಜ್ ರಿಲೀಸ್ ಆಗಿದ್ದಾರೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ನೀಡಿತ್ತು. ಇನ್ನೊಂದೆಡೆ ಇದೇ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ, ಕೆ ಕಿರಣ್, ವಿಮಲ್ ರಾಜ್ ಮತ್ತು ಮದನ್ಗೆ ಹೈಕೋರ್ಟ್ ಜಾಮೀನು ನೀಡಿದೆ. ಮಹಿಳೆಯರಿಗೆ ಕಡ್ಡಾಯ ಮುಟ್ಟಿನ ರಜೆಗೆ ಕಾನೂನು ತರುವ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇದರಿಂದ ಉದ್ಯೋಗದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು, ಮಹಿಳೆಯರನ್ನು ನೇಮಿಸಿಕೊಳ್ಳಲು ಹಿಂಜರಿಯಬಹುದು ಮತ್ತು ಮಹಿಳೆಯರಲ್ಲಿ ಕೀಳರಿಮೆ ಬೆಳೆಯಬಹುದು ಅಂತ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ತಮಿಳುನಾಡಿನ ಎಐಡಿಎಂಕೆ ಉಚ್ಚಾಟಿತ ನಾಯಕಿ ವಿಕೆ ಶಶಿಕಲಾ ತಮ್ಮ ಹೊಸ ಪಕ್ಷದ ಚಿಹ್ನೆ ಅನಾವರಣ ಮಾಡಿದ್ದಾರೆ. ಪಕ್ಷದ ಚಿಹ್ನೆಯಾಗಿ ತೆಂಗಿನ ಮರದ ಗುರುತನ್ನು ಘೋಷಿಸಿದ್ದಾರೆ. ಅಖಿಲ ಭಾರತ ಪುರುಚಿ ತಲೈವಾರ್ ಮಕ್ಕಳ ಮುನ್ನೇತ್ರ ಕಳಗಂ ಪಕ್ಷವನ್ನ ಘೋಷಣೆ ಮಾಡಿದ್ದು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿ ಪ್ರಧಾನಿ ಮೋದಿ 19,480 ಕೋಟಿ ರೂಪಾಯಿಗಳ ಮೊತ್ತದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಅಲ್ಲದೆ ಇದೇ ವೇಳೆ 22ನೇ ಕಂತಿನ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಡಿಬಿಟಿ ಮೂಲಕ ಪ್ರಧಾನಿ ಮೋದಿ ರಿಲೀಸ್ ಮಾಡಿದರು. ರೋಮ್ನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ನಿರಂತರ ಮಳೆಯಿಂದಾಗಿ ರೋಮ್ನ ವಿಮಾನ ನಿಲ್ದಾಣವೇ ಜಲಾವೃತಗೊಂಡಿದೆ. ಹೀಗಾಗಿ ವಾಹನ ಸಂಚಾರದ ಜೊತೆಗೆ ವಿಮಾನ ಸಂಚಾರವೂ ಕೂಡ ಅಸ್ತವ್ಯಸ್ತಗೊಂಡಿದೆ.
ಟರ್ಕಿಯಲ್ಲಿ 5.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಮಧ್ಯರಾತ್ರಿ ಭೂಮಿ ಕಂಪಿಸುತ್ತಿದ್ದಂತೆ ಜನರು ಮನೆ ಕಚೇರಿಯಿಂದ ಹೊರಗೆ ಓಡಿ ಬಂದಿದ್ದು ಹಲವರು ಸಾವಿಗೀಡಾಗಿರುವ ಶಂಕೆ ವ್ಯಕ್ತವಾಗಿದೆ. 2023ರಲ್ಲಿ ಟರ್ಕಿಯಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಸರಿಸುಮಾರು 53,000 ಮಂದಿ ಬಲಿಯಾಗಿದ್ದರು. ಭಾರತೀಯ ಕ್ರಿಕೆಟ್ ತಂಡದ ವಿಶ್ವಕಪ್ ವಿಜೇತ ಸ್ಟಾರ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಉತ್ತರಾಖಂಡದ ಮಸೂರಿಯಲ್ಲಿ ನಡೆದಂತಹ ಮದುವೆ ಸಮಾರಂಭದಲ್ಲಿ ನಾಳೆ ವಂಶಿಕಾ ಅವರನ್ನ ಕೈ ಹಿಡಿಯಲಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ. ಇದರ ನಡುವೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಕಡಿವಾಣ ಬೀಳ್ತಾ ಇಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದ ಹೋಟೆಲ್ಗಳು, ಪಿಜಿಗಳು, ಹಾಸ್ಟೆಲ್ ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಊಟಕ್ಕೆ ಸಂಚಕಾರ ಎದುರಾಗ್ತಾ ಇದೆ. CNG ಸಿಗದೆ ಆಟೋ ಚಾಲಕರು ಪಡಬಾರ್ದ ಪಾಡು ಪಡ್ತಾ ಇದ್ದಾರೆ. ಇನ್ನು ಗೃಹ ಬಳಕೆ ಸಿಲಿಂಡರ್ಗಳು ಸಮಯಕ್ಕೆ ಸರಿಯಾಗಿ ಸಿಗ್ತಿಲ್ಲ ಅನ್ನುವಂಥ ಆತಂಕ ಜನರಿಗೆ ಕಾಡೋದಕ್ಕೆ ಶುರುವಾಗಿದ್ದು ಏಜೆನ್ಸಿಗಳ ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ಜನರ ಈ ಸಮಸ್ಯೆಗಳನ್ನು ಕಾಳಸಂತೆಕೋರರು ಬಂಡವಾಳ ಮಾಡಿಕೊಂಡಿದ್ದು ಬ್ಲ್ಯಾಕ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡೋದಕ್ಕೆ ಶುರು ಇಟ್ಟುಕೊಂಡಿದ್ದಾರೆ. ಅಂಥವರ ವಿರುದ್ಧ ನ್ಯೂಸ್ 18 ಕೂಡ ಸಮರ ಸಾರಿದೆ. ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ, ಈಗ ಒಂದು 2 ಐಟಮ್ ಅಷ್ಟೇ. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದ ಮೇಲೆ ಅದರ ನೇರ ಪರಿಣಾಮ ಬಿದ್ದಿದೆ. ದೇಶದುದ್ದಕ್ಕೂ ಅಡುಗೆ ಅನಿಲದ ಅಭಾವ ಕಾಡುತ್ತಿದೆ. ರಾಜ್ಯದಲ್ಲೂ ಸಿಲಿಂಡರ್ಗಾಗಿ ಜನರು ಬೀದಿಗಿಳಿದಿದ್ದಾರೆ. ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಏಜೆನ್ಸಿ ಮುಂದೆ ಜನ ಜಮಾಯಿಸಿದ್ದರು. ಆನ್ಲೈನ್ನಲ್ಲಿ ಸರ್ವರ್ ಸಮಸ್ಯೆ ಇದ್ದ ಕಾರಣಕ್ಕೆ ಏಜೆನ್ಸಿಗೆ ಬಂದಿದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜನರು ಸಿಲಿಂಡರ್ಗಾಗಿ ಕಾದು ಕೂತಿದ್ದರು. ಖಾಲಿ ಸಿಲಿಂಡರ್ ಹಿಡ್ಕೊಂಡು ನಾ ಮುಂದು ತಾ ಮುಂದು ಅಂತ ಕ್ಯೂ ನಿಂತಿದ್ದರು. ವಿತರಕರೊಂದಿಗೆ ವಾಗ್ವಾದವೂ ನಡೆಯಿತು. ಕಲಬುರಗಿ ಜಿಲ್ಲೆ ಸೇಡಂಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲೂ ಗ್ಯಾಸ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದರು. ಸುಡುವ ಬಿಸಿಲಿನಲ್ಲೂ ಖಾಲಿ ಸಿಲಿಂಡರ್ ಇಟ್ಕೊಂಡು ಕಾದು ನಿಂತಿದ್ದರು. ಕೆಜಿಎಫ್ನಲ್ಲಿ ಆಟೋ LPGಗಾಗಿ ಉದ್ದುದ್ದ ಕ್ಯೂ ಇತ್ತು. ರಸ್ತೆ ಪಕ್ಕದಲ್ಲಿ ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ಇತ್ತು. ಚಾಮರಾಜನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡುತ್ತಿದ್ದಾರೆ. ಏನಾಗಿದೆ ಅಂದರೆ ಬೆಳಗ್ಗೆ ಎದ್ದರೆ ಇದನ್ನೇ ನಮ್ಗೆ ಜೀವನ ಮಾಡೋದು, ನಾವು ಬೇರೆ ಇನ್ಯಾವುದೂ ಜೀವನ ಮಾಡ್ತಾ ಇಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಗೆ ಗ್ಯಾಸಿಂದ ಇಲ್ಲೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇನ್ನು ಹೋಟೆಲ್ ಉದ್ಯಮದ ಮೇಲೂ ಗ್ಯಾಸ್ ಅಭಾವದ ನೇರ ಹೊಡೆತ ಬಿದ್ದಿದೆ. ಚಿಕ್ಕೋಡಿಯ ಹೋಟೆಲ್ ಮಾಲೀಕರೊಬ್ಬರು ಮೆನು ಕಡಿತ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹೋದ್ರೆ ಹೋಟೆಲನ್ನೇ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನಮ್ದು ಒಂದು ಬೇಡಿಕೆ ಅಂತಂದರೆ ಗ್ಯಾಸ್ ಎಷ್ಟು ಈಸಿ ನಮಗೆ ಅವೈಲೇಬಲ್ ಆಗುತ್ತೋ ಹೋಟೆಲ್ ರನ್ ಮಾಡೋಕ್ಕೂ ನಮ್ಗೆ ಅಷ್ಟು ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬೇರೆ ಡಿಸಿಷನ್ ಏನು ಮಾಡೋಕ್ಕಾಗಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಮಾತ್ರ ಏನೂ ಪರ್ಯಾಯನೇ ಇಲ್ಲ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೂ ಗ್ಯಾಸ್ ಟ್ರಿಕ್ ಕಾಡುತ್ತಿದೆ. ತಾತ್ಕಾಲಿಕವಾಗಿ ಕೆಲವು ಫುಡ್ ಐಟಂಗಳನ್ನು ಕೈಬಿಟ್ಟಿದೆ ಎಂಪೈರ್ ಹೋಟೆಲ್. ನಾನ್ ವೆಜ್ ಪ್ರಿಯರಿಗೆ ಬಿಸಿ ತಟ್ಟಿದ್ದು ಹೆಚ್ಚು ಗ್ಯಾಸ್ ಬಳಕೆಯಾಗುವ ಆಹಾರ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ. ಮೆನು ರಿಡಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 100 ಐಟಮ್ಸ್ ಇದ್ದರೆ ವಿವ್ ಕಮ್ ಡೌನ್ ಟು ಅಬೌಟ್ 15 ಐಟಮ್ಸ್. ಅದರಲ್ಲಿ ಮೇನ್ ಫೋಕಸ್ ನಮ್ಮ ರೈಸ್ ಐಟಮ್ಸು, ಗ್ರೇವಿ ಐಟಮ್ಸು, ನಮ್ಮ ತಂದೂರಿ ಐಟಮ್ಸ್. ಯಾಕೆ ತಂದೂರಿಗೆ ನಾವು ಗ್ಯಾಸ್ ಯೂಸ್ ಮಾಡಲ್ಲ, ಚಾರ್ಕೋಲೇ ಯೂಸ್ ಮಾಡೋದು. ಬಟ್ ಮೆಜಾರಿಟಿ ರೆಸ್ಟೋರೆಂಟ್ಸು ಸಿಟಿ ಒಳಗಡೆ ಮೋರ್ ಆರ್ ಲೆಸ್ ಕ್ರಂಚ್ ಇದೆ, ಗ್ಯಾಸ್ ಶಾರ್ಟೇಜ್ ಇದೆ. ಧಾರವಾಡದಲ್ಲಿ ಗ್ಯಾಸ್ ಸಿಗದೆ ಪಿಜಿಗಳಲ್ಲಿ ಮೆನು ಬದಲಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಲ್ಲಿರುವವರು, ಕಾಲೇಜುಗಳಿಗೆ ಹೋಗುವವರಿಗೂ ತೊಂದರೆ ಎದುರಾಗಿದೆ. ಪಿಜಿಗಳಿಗೆ ಗ್ಯಾಸ್ ಕೊಡಿ ಎಂಬ ಬೇಡಿಕೆ ಹೆಚ್ಚಾಗಿದೆ. ಸೊ ಇವಾಗೇನಾಗಿದೆ ಅಂದರೆ ಸಿಲಿಂಡರ್ನೇ ಸಿಗ್ತಾ ಇಲ್ಲ. ಸೊ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ನಾವು ಇವಾಗೇನು ಮಾಡಿದ್ದೀವಿ, ಪೂರಿ ಆಗಲಿ ಇಡ್ಲಿ ಆಗಲಿ ವಡೆ ಐಟಮ್ ಏನು ಐಟಮ್ಸ್ ಇರ್ಬೋದು, ಮತ್ತು ದೋಸೆ ಇರ್ಬೋದು. ಸೊ ಯಾಕಂದ್ರೆ ಸಿಲಿಂಡರ್ ಜಾಸ್ತಿ ಯೂಸೇಜ್ ಹೋಗುತ್ತಲ್ವ, ಸೊ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ. ಸೊ ಮಕ್ಕಳಿಗೆ ಇವಾಗ ಇನ್ನೊಂದೇನಾಗಿದೆ, ರೈಸ್ ಐಟಮು ಮತ್ತು ಸಾಂಬಾರು ಪಲ್ಯ ಅಷ್ಟೇ ಕೊಡಬೇಕು.
ಗ್ಯಾಸ್ ಒಲೆ ಜಾಗಕ್ಕೆ ಬಂತು ಸೌದೆ ಒಲೆ. ಹೋಟೆಲ್ಗಳ ಮೇಲ್ಛಾವಣಿಗಳೇ ಕಿಚನ್. ಉಡುಪಿಯಲ್ಲಿ ಹೋಟೆಲ್ನ ಮೇಲ್ಛಾವಣಿಯೇ ಇದೀಗ ಕಿಚನ್ ಆಗಿದೆ. ಸ್ಟಾರ್ ಹೋಟೆಲ್ಗಳ ಮೇಲ್ಛಾವಣಿಗಳ ಮೇಲೆ ಸೌದೆ ಒಲೆ ಹೂಡಿಕೊಂಡು ಅಡುಗೆ ಮಾಡಲಾಗ್ತಿದೆ. ಸ್ಟಾರ್ ಹೋಟೆಲ್ ಶೆಫ್ಗಳೇ ಈಗ ಸೌದೆ ಒಲೆ ಅಡುಗೆ ಮಾಡುತ್ತಿದ್ದಾರೆ. ಯಾರ್ಯಾರು ಬರ್ತಾರೆ ಊಟಕ್ಕೆ ಅವರಿಗೆ ಬೇಕಾದ ಮೆನು ಸಿಗಲ್ಲ. ಅಂದರೆ ಕಂಪ್ಲೀಟು ಏನು ಮೆನು ನಾವು ಫುಲ್ ಮೆನು ಕೊಟ್ಟು ಆರ್ಡರ್ಸ್ ತೊಗೊಳ್ತಿದ್ವಿ, ಅದು ಆರ್ಡರ್ಸ್ ನಿಲ್ಲಿಸ್ಬೇಕಾಗುತ್ತೆ. ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಏನೇನು ಐಟಮ್ ಕೊಡ್ಬೋದು ನಾವು ಆ ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗಳಿಗೂ ಗ್ಯಾಸ್ ಇಲ್ಲದ ಕಾರಣಕ್ಕೆ ವರಾಂಡದಲ್ಲಿ ಸೌದೆ ಒಲೆ ಹಾಕೊಂಡು ಅಡುಗೆ ಮಾಡುತ್ತಿದ್ದಾರೆ. ಆದರೆ ಗ್ಯಾಸ್ನಲ್ಲಿ ಅಡುಗೆ ಮಾಡುತ್ತಿದ್ದ ಭಟ್ಟರು ಇದೀಗ ಸೌದೆ ಒಲೆಗೆ ಒಗ್ಗಿಕೊಳ್ಳೋದೇ ಕಷ್ಟವಾಗ್ತಿದೆ. ಈಗ ಸಾಕಷ್ಟು ಜಾಗ ಇದೆ, ವಿಶಾಲವಾದ ಜಾಗ ಇದೆ. ನಮಗೆ ಕಟಿಯೋದು ಸವಲತ್ತಿದೆ, ಮೊಟ್ಟೆಗಳಿದಾವೆ, ಕಾಯಿ ಒಡೆದೋದು ಅಷ್ಟು ನಮಗೆ ರಾ ಮೆಟೀರಿಯಲ್ ಅದಕ್ಕೆಲ್ಲ ಸಿಗುತ್ತೆ. ಇದನ್ನು ಮಾಡೋರಲ್ಲ, ಪ್ರಿಪರೇಷನ್ ಮಾಡೋರು ಕುಕ್ಕುಗಳು, ಅವ್ರಿಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತದೆ. ಅವ್ರು ಅದಕ್ಕೆ ಹೊಂದ್ಕೊಂಡಿದಾರಲ್ಲ, ಈಗ ಬದಲಾವಣೆ ಮಾಡ್ಕೋಬೇಕು ಅವರು. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು. ರಾಯಚೂರಿನಲ್ಲಿ ಲಾಕ್ಡೌನ್ ದಿನಗಳ ಸ್ಥಿತಿ ಎದುರಾಗಿದೆ ಅಂತಾರೆ ಮಾಲೀಕರು. ಹೋಟೆಲ್ ಸಿಬ್ಬಂದಿಗೂ ಸಂಬಳ ಕೊಡಲಾಗದ ಸ್ಥಿತಿ. ಸೌದೆ ಒಲೆ ಬಳಸಿಕೊಂಡು ಅಡುಗೆ ಮಾಡುತ್ತಿದ್ದರೂ ಜನರಿಗೆ ಬೇಕಾದ ತಿಂಡಿ ಊಟ ಕೊಡಲಾಗ್ತಿಲ್ಲ. ಈಗ ಇಡ್ಲಿ ಮತ್ತು ರೈಸ್ ಐಟಮ್ 2 ಇಟ್ಕೊಂಡಿದ್ದೀವಿ. ಹತ್ತತ್ರ ಇದು ಒಂದು ಅಧಿಕೃತ ಲಾಕ್ಡೌನ್ ಆದಂಗೆ ಆಗಿದೆ. ಜನ ಬರ್ತಾ ಇದ್ದಾರೆ, ಅವಾಗ ಜನ ಇದ್ದಿಲ್ಲ, ನಾವು ಇದು ಮಾಡ್ತೀವಿ. ಜನ ಇದ್ರೂ ಈಗೇನು ಕೊಡೋಕ್ಕಾಗದ ಪರಿಸ್ಥಿತಿ ಬಂದಿದೆ. ಹೀಗೆ ಸೌದೆ ಬಳಕೆ ಹೆಚ್ಚುತ್ತಿರುವಾಗಲೇ ಸೌದೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ವ್ಯಾಪಾರಿಗಳು ಸೌದೆ ಬೆಲೆ ಏರಿಸಿದ್ದಾರೆ. ಟನ್ಗೆ 2,500 ಕೊಡಬೇಕಿದ್ದ ಜಾಗದಲ್ಲೇ ಇದೀಗ 5 ರಿಂದ 10 ಸಾವಿರ ಕೊಡಬೇಕಾಗಿದೆ. 50% ಈಗ ಮಾಡ್ತಾ ಇದೀವಿ. 100% ಐಟಮ್ ಅಲ್ಲಿ 50% ಮಾಡಿದೀವಿ ನಾವು. ಅದರಲ್ಲಿ ಎಲ್ಲ ಕಡಿತ ಮಾಡಿಬಿಟ್ಟಿದೀವಿ ಐಟಮ್ ಎಲ್ಲ. ಸೌದೆಯನ್ನು ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ ಇವಾಗ. ಸೌದೆ ನಾವು ಈಗ 4,000 5,000 ತಗೋಬರೋದು ಈಗ 5,000 10,000 12,000 ಅಂತಾರೆ ಇವಾಗ. ಹಾಸನದ ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಗ್ಯಾಸ್ ಹೊಂದಿಸಲು ಹಾಸ್ಟೆಲ್ ವಾರ್ಡನ್ ಪರದಾಡುವಂತಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಕಟ್ಟಿಗೆ ಸಂಗ್ರಹಿಸಿಕೊಳ್ಳಲಾಗ್ತಿದೆ. ಏಪ್ರಿಲ್ನಲ್ಲಿ ನಡೆಯಲಿರುವ ವಾರ್ಷಿಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದೆ ಸಂಗ್ರಹ ಕಾರ್ಯ ನಡೆಯುತ್ತಿದೆ. ಈಗ ಯುದ್ಧದಿಂದಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ, ಗ್ಯಾಸ್ ಸಿಲಿಂಡರ್ ಸಿಕ್ಕುವುದಿಲ್ಲ ಅಡಿಗೆಗೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಒಲೆಯ ವ್ಯವಸ್ಥೆ, ಕಟ್ಟಿಗೆ ಒಲೆಯ ವ್ಯವಸ್ಥೆಯನ್ನು ಮಾಡಿ 2 ಲೋಡ್ ಸೌದೆಯನ್ನು ನನ್ನ ಮನೆಯಿಂದ ಒಡೆದ ಸೌದೆಯನ್ನು ತಂದಿದ್ದೇನೆ. ಕಳ್ಳರು, ಕಾಳಸಂತೆಕೋರರ ಕಾಟ, ಸಿಲಿಂಡರ್ ಕಾಪಾಡಿಕೊಳ್ಳುವುದೇ ಸವಾಲು. ಗ್ಯಾಸ್ ಅಭಾವ ಸೃಷ್ಟಿ ಆಗುತ್ತಲೇ ಇದೀಗ ಮನೆಗಳಿಗೆ ಸಪ್ಲೈ ಮಾಡುವಾಗ ಸಿಲಿಂಡರ್ಗಳನ್ನೇ ಕದಿಯುವ ಕೆಲಸ ಆಗ್ತಿದೆ. ಆಟೋದಲ್ಲಿದ್ದ 3 ಸಿಲಿಂಡರ್ ಕದ್ದು ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಶ್ರೀರಾಂಪುರದ ಬಳಿ ನಡೆದಿದೆ. ಇದು ಶ್ರೀರಾಂಪುರ ಡೆಲಿವರಿ ಆಟೋದಲ್ಲಿ ಹೋಗ್ತಾರೆ, ಸಿವಿಲ್ ಆಟೋದಲ್ಲಿ ಹೋಗ್ತಾರಲ್ವಾ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡೋಕೆ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡೋಕೆ ಹೋಗ್ತವ ಇವ್ರೇನು ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಅವಾಗ ಹುಡುಗ ಬಂದು ಹತ್ಕೊಂಡು ಬಂದು ಈ ಥರ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿ. ನ್ಯೂಸ್ 18 ಕನ್ನಡ ಕೂಡ ಕಾಳಸಂತೆಕೋರರ ವಿರುದ್ಧ ಸಮರ ಸಾರಿದೆ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304 923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ನ್ಯೂಸ್ 18 ಕನ್ನಡ ಕ್ಯಾಂಪೇನ್ ಮಾಡುತ್ತಲೇ ಹಲವು ಕಡೆ ಸಿಲಿಂಡರ್ ಕಾಳಸಂತೆಕೋರರು ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಬಲೆಗೆ ಬೀಳುತ್ತಿದ್ದಾರೆ. ಕೋಲಾರದ ನರಸಾಪುರ, ವೇಮಗಲ್ನಲ್ಲಿ ರೀಫಿಲ್ಲಿಂಗ್ ದಂಧೆಯೇ ಶುರುವಾಗಿದೆ. ಕೆಜಿಗೆ 90 ರೂಪಾಯಿ ಇದ್ದ ಗ್ಯಾಸ್ 300 ರೂಪಾಯಿವರೆಗೂ ಮಾರಾಟವಾಗ್ತಿದೆ. ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸರ್ಕಾರ, ಇಲ್ಲಿರೋ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಕೂಡ ಸೇರಿ ಅವ್ರ ಮೇಲೆ ಖಂಡಿತವಾಗಿ ಏನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ನ್ಯಾಯ ಒದಗಿಸಿದಂಗೆ ಆಗುತ್ತೆ. ಈ ಮಧ್ಯೆ ದಾವಣಗೆರೆಯಲ್ಲಿ ಬೀದಿ ಬದಿ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.
ಗೂಡಂಗಡಿಗಳಲ್ಲಿ ಬಳಕೆ ಮಾಡುತ್ತಿದ್ದ ಗೃಹ ಬಳಕೆ ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಯಾದಗಿರಿಯಲ್ಲಿ ಕೆಲ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವ ಎಸಿ ತಹಶೀಲ್ದಾರ್ ಟೀಮ್ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಗೋಡೌನ್ಗಳ ಮೇಲೂ ದಾಳಿಯಾಗಿದ್ದು ತಪಾಸಣೆ ಮಾಡಲಾಗಿದೆ. ಗ್ಯಾಸ್ ಟ್ರಬಲ್ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ. ತಮಿಳುನಾಡು, ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಸೇರಿದಂತೆ ದೇಶದಲ್ಲೆಲ್ಲ ಸಮಸ್ಯೆಯಾಗಿದೆ. ಸದ್ಯಕ್ಕೆ ಈ ಸಿಲಿಂಡರ್ ಸಂಕಟ, ಗ್ಯಾಸ್ ಗಲಾಟೆಗಳು ಇನ್ನೊಂದಷ್ಟು ದಿನ ನಡೆಯೋದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಇನ್ನೂ ಕೂಡ 8ರಿಂದ 10 ದಿನ ಮುಗಿಯೋದಿಲ್ಲ ಅನ್ನೋದ್ರ ಬಗ್ಗೆ ಏನೋ ಮಾತುಗಳು ಬರ್ತಾ ಇದ್ದಾವೆ. 10 ದಿನ ಆದಮೇಲೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗ್ಬೋದು ಅಂತ ಸಚಿವರು, ಸಂಸದರುಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಯುದ್ಧನೂ ನಿಲ್ಲೋದಿಲ್ಲ, ಇಲ್ಲಿ ಸಮಸ್ಯೆನೂ ಸದ್ಯಕ್ಕೆ ಮುಗಿಯೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನ್ ಸೇರಿದಂತೆ 12 ದೇಶಗಳ ನಾಯಕರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ತೈಲ ಸಮಸ್ಯೆಗೆ ಪರಿಹಾರವನ್ನು ಕೇಳಿದ್ದಾರೆ. ದೇಶದಲ್ಲಿ ಎಲ್ಲಿ ನೋಡಿದ್ರು ಬರೀ ಗ್ಯಾಸ್ ಗಲಾಟೆ, ಸಿಲಿಂಡರ್ ಸಂಕಟದಲ್ಲಿ ಜನ ವಿಲವಿಲ ಒದ್ದಾಡ್ತಿದ್ದಾರೆ. ಈ ಒದ್ದಾಟ ಈಗಲೇ ಮುಗಿಯಲ್ದ. ಕನಿಷ್ಠ 1 ವಾರದಿಂದ 10 ದಿನಗಳವರೆಗೂ ಈ ಸಿಲಿಂಡರ್ ಸಂಕಷ್ಟ ಬಗೆಹರಿಯಲ್ಲ. ಈ ಮಾತನ್ನ ನಾವು ಹೇಳ್ತಾಗಿಲ್ಲ. ರಾಜ್ಯ ಆಹಾರ ಮತ್ತು ನಾಗರಿಕ ಸಚಿವ KH ಮುನಿಯಪ್ಪ, ಮಾಜಿ ಸಿಎಂ ಹಾಗೂ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಅವರೇ ಕೊಟ್ಟಿರೋ ಹೇಳಿಕೆಗಿದು. ಈಗಾಗಲೇ 2 ಶಿಪ್ಪು ಬಂದಿರೋದು ನನ್ನ ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ 1 ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ ಮಾಡಿದ್ದೀವಿ. ಇನ್ನೂ ಅವು ಲೈನಪ್ ಆಗಿವೆ, ಆದರೆ ಪರ್ಮಿಷನ್ ಇನ್ನೂ ಸಿಕ್ಕಿಲ್ಲ. ಈಗಾಗಲೇ ಆ ಸ್ಟ್ರೇಟ್ನಿಂದ ಬರದೇ ಇರುವಂಥ ದಾರಿಯಿಂದ LPG ತರೋದಕ್ಕೆ ಈಗಾಗಲೇ 4-5 ಕಂಟ್ರಿಗಳಿಗೆ ಸಂಪರ್ಕ ಮಾಡಿ ಇಂಟೆಂಟ್ ಮಾಡಿದ್ದಾರೆ. ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಅದು ಸಮಸ್ಯೆ ಬಗೆಹರಿತದೆ. ಇದು ಕರ್ನಾಟಕದ ಮಟ್ಟಿಗೆ ಅಲ್ಲ, ಎಲ್ಲ ರಾಜ್ಯದಲ್ಲೂ ಇದೆ. ಆಸ್ಪತ್ರೆ, ಹಾಸ್ಟೆಲ್ಗಳಿಗಷ್ಟೇ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡ್ತೀವಿ. ಹೋಟೆಲ್ಗಳಿಗೆ ಇನ್ನು 7ರಿಂದ 10 ದಿನ ಸಪ್ಲೈ ಕಷ್ಟ ಅಂತಿದ್ದಾರೆ ಮುನಿಯಪ್ಪ. ಬೇರೆ ಬೇರೆ ದೇಶಗಳಿಂದ LPG ಆಮದಾಗ್ತಾಗಿದೆ. 1 ವಾರದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತಿದ್ದಾರೆ ಬೊಮ್ಮಾಯಿ. ಆದರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗಷ್ಟೇ ಸಂಕಷ್ಟ ಶುರುವಾಗಿದೆ ಅಂತಿದ್ದಾರೆ. ಅಮೆರಿಕಾಗೆ ಪ್ರಧಾನಿ ಮೋದಿ ಶರಣಾಗಿದ್ದಾರೆ. ದೇಶದಲ್ಲಿ ಇನ್ನು ಮುಂದೆ ಏನೇನಾಗುತ್ತೆ ನೋಡ್ತಾ ಇರಿ ಅನ್ನೋ ರಾಹುಲ್ ಗಾಂಧಿ ಮಾತಿಗೆ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಕೆಲವರು ರಾಜಕೀಯಕ್ಕಾಗಿ ವದಂತಿ ಹಬ್ಬಿಸುತ್ತಿದ್ದಾರೆ ಅಂದ್ರು. ये स्टेट ऑफ हॉर्मुज जो बंद हुआ है, अभी आप देखना हिंदुस्तान में क्या होने वाला है. अभी तो शुरुआत हुई है. क्यों? क्योंकि नरेंद्र मोदी ने हिंदुस्तान की एनर्जी सिक्योरिटी अमेरिका को दे दी. हिंदुस्तान को यूएस डील से कुछ नहीं मिला, 0. अमेरिका को सब कुछ दे दिया. कुछ लोग हैं जो पैनिक क्रिएट करने का प्रयास कर रहे हैं, अपना एजेंडा चलाना चाहते हैं. आज युद्ध से जो ये वैश्विक संकट आया है, उसके प्रभाव से कोई देश अछूता नहीं है. कम अधिक मात्रा में हर कोई इस संकट के शिकार है. भारत भी इस संकट से निपटने के लिए कोई कसर बाकी नहीं छोड़ रही है. ಸಿಲಿಂಡರ್ ಸಂಕಷ್ಟ ಈಗಷ್ಟೇ ಶುರುವಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿಕೆ ರಾಜಕೀಯ ಅಜೆಂಡಾ ಅನ್ನೋದು ಪ್ರಧಾನಿಯವರ ಸ್ಪಷ್ಟನೆ. ಆದರೆ ಕೇಂದ್ರ ಸರ್ಕಾರದ ಸಚಿವರೇ ಹೇಳೋ ಪ್ರಕಾರ ಭಾರತದಲ್ಲಿ LPG ಕೊರತೆ, ಅದರಲ್ಲೂ ವಾಣಿಜ್ಯ ಬಳಕೆ LPG ಕೊರತೆ ಜಾಸ್ತಿ ಇದೆ. ಹೀಗಾಗಿನೇ ಭಾರತ ಸರಿಸುಮಾರು 12 ದೇಶಗಳ ಜೊತೆ ಮಾತುಕತೆ ನಡೆಸುತ್ತಿದೆ. अलग अलग स्तरों पर प्रयास कर रहे हैं. बीते दिनों दुनिया के कई देशों के शीर्ष नेताओं से मेरी इसको लेकर बातचीत हुई है. सप्लाई चेन में जो बाधाएं आई हैं, उससे हम कैसे पार पाएं, इसके लिए भी निरंतर प्रयास चल रहे हैं. ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೂದ್ ಪೆಜೆಶ್ಕಿಯಾನ್ ಅವರಿಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಭಾರತೀಯ ನಾಗರಿಕರ ಸುರಕ್ಷೆ, ಅಡೆತಡೆಯಿಲ್ಲದೆ ಭಾರತಕ್ಕೆ ಸರಕು ಹಾಗೂ ಇಂಧನ ಸಾಗಾಣಿಕೆ ಮನವಿ ಮಾಡಿದ್ದಾರೆ.
ಯುದ್ಧದಿಂದ ಜೀವ ಕಳೆದುಕೊಳ್ಳುತ್ತಿರುವ ಮುಗ್ಧ ನಾಗರಿಕರು ಮತ್ತು ಮೂಲಸೌಕರ್ಯ ನಾಶಕ್ಕೂ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಪ್ರಮುಖ ನಾಯಕರ ಜೊತೆ ಪ್ರಧಾನಿ ಮಾತುಕತೆ ನಡೆಸಿದ್ದು, ರಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ ಜೊತೆಯೂ ತೈಲ ಪೂರೈಕೆಗೆ ಮನವಿ ಮಾಡಿದ್ದಾರೆ. ದೇಶದ LPG ಸಮಸ್ಯೆ ಮಿತಿ ಮೀರಿ ಹೋಗ್ತಿರೋದು ನಿಜ. ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿರೋದು ನಿಜ. ಆದ್ರೆ ಜನರಲ್ಲಿ ಸೃಷ್ಟಿಯಾಗಿರೋ ಆತಂಕವನ್ನ ದೂರ ಮಾಡೋ ಕೆಲಸ ಆಗ್ತಿಲ್ಲ. ಗ್ಯಾಸ್ ಸಮಸ್ಯೆ ಇಲ್ದಿದ್ರೆ ಜನ ಯಾಕೆ ಏಜೆನ್ಸಿಗಳ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ತಿದ್ದಾರೆ? ಹೋಟೆಲ್ಗಳು ಯಾಕೆ ಬಾಗಿಲು ಹಾಕ್ತಿವೆ ಅನ್ನೋದಕ್ಕೆ ಉತ್ತರವನ್ನು ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತ ಸೇರಿದಂತೆ ಅರ್ಧ ಜಗತ್ತಿಗೆ ಕೊಲ್ಲಿ ರಾಷ್ಟ್ರದ ಯುದ್ಧದ ಸಮಸ್ಯೆ ಈಗ ದೊಡ್ಡದಾಗಿ ಬೆಳೀತಾ ಇದೆ. ಯಾವಾಗ ಯುದ್ಧ ಮುಗೀತೆ ಅನ್ನೋದಕ್ಕೆ ಎಲ್ಲ ದೇಶಗಳು ಕಾಯ್ತಾ ಇದ್ದಾವೆ. ಆದರೆ ಯುದ್ಧ ಭೂಮಿಯಲ್ಲಿ ಮಾತ್ರ ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಯಾಕಂದರೆ 14ನೇ ದಿನವೂ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನು ಮುಂದುವರಿಸಿದ್ದಾವೆ. ಇರಾನ್ ಕೂಡ ಅಮೆರಿಕದ ಯುದ್ಧ ನೌಕೆ, ಯುದ್ಧ ವಿಮಾನಗಳನ್ನೇ ಧ್ವಂಸ ಮಾಡಿ ಶರಣಾಗುವುದಿಲ್ಲ ಅಂತ ಎಚ್ಚರಿಕೆಯನ್ನು ರವಾನಿಸಿದೆ. ಇರಾನ್ ಮೇಲೆ ಅಮೆರಿಕ ನಡೆಸುತ್ತಿರುವ ದಾಳಿ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಬತ್ತಳಿಕೆಯ ಎಲ್ಲಾ ಅಸ್ತ್ರಗಳು ಸರ್ವನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ ನಮ್ಮ ಮುಂದೆ ಶರಣಾಗತಿಯ ಅಂಚಿನಲ್ಲಿದೆ ಅಂತಾನೂ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಶರಣಾಗತಿಯಾಗುವ ಪ್ರಶ್ನೆಯೇ ಇಲ್ಲ. ಇರಾನ್ನಲ್ಲಿ ಅಮೆರಿಕ ಸೃಷ್ಟಿಸಿದ ರಕ್ತಪಾತಕ್ಕೆ ಒಂದೊಂದು ಬಲಿಗೂ ಸೇಡು ತೀರಿಸಿಕೊಳ್ತೀವಿ, ಹರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡ್ತೀವಿ ಅಂತ ಮುಜ್ತಬಾ ಖಮೇನಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಆದ್ರಿವತ್ತು ಖಮೇನಿ ಹೇಳಿದಂತೆ ಅಮೆರಿಕ ಸೇನಾಪಡೆ ಮೇಲೆ ವಿಧ್ವಂಸಕ ದಾಳಿಯನ್ನ ಇರಾನ್ ಮಾಡಿದೆ. ಅಮೆರಿಕದ ನೌಕಾದಳದ ಪ್ರಬಲ ಶಕ್ತಿ, ಸಮುದ್ರದಲ್ಲಿ ತೇಲಾಡುವ ನಗರ ಅಂತಾನೆ ಕರೆಸಿಕೊಳ್ಳೋ ಏಕೈಕ ಯುದ್ಧ ನೌಕೆ ಅಂದ್ರೆ ಅದು ಅಬ್ರಹಂ ಲಿಂಕನ್. ಇಂಥ ಅತ್ಯಾಧುನಿಕ ಅಬ್ರಹಂ ಲಿಂಕನ್ ಯುದ್ಧ ನೌಕೆಯನ್ನೇ ಇರಾನ್ ನಾಶ ಮಾಡಿದೆ. ಅಮೆರಿಕದ ಐತಿಹಾಸಿಕ ಅಬ್ರಹಂ ಲಿಂಕನ್ ವಿಧ್ವಂಸಕ ನೌಕೆಯನ್ನೇ ಇರಾನ್ ಬೂದಿ ಮಾಡಿದೆ. ಕೆಂಪು ಸಮುದ್ರದಲ್ಲಿದ್ದ ಅಬ್ರಹಂ ಲಿಂಕನ್ ಸರ್ವನಾಶ ಆಗ್ತಿರೋ ವಿಡಿಯೋಗಳನ್ನ ಇರಾನಿಗರು ವೈರಲ್ ಮಾಡಿದ್ದಾರೆ. ಇನ್ನು ಇರಾನ್ ಈ ರೀತಿ ಪ್ರತಿಕ್ರಿಯಿಸುತ್ತದೆ ಎಂದು ಟ್ರಂಪ್ ಕೂಡ ನಿರೀಕ್ಷಿಸಿರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಮೆರಿಕದ ಯುದ್ಧ ವಿಮಾನಗಳಿಗೆ ಆಗಸದಲ್ಲೇ ತೈಲ ತುಂಬಿಸುವ KC-135 ಇಂಧನ ವಿಮಾನ ಇರಾನ್ ದಾಳಿಗೆ ಬೂದಿಯಾಗಿದೆ. ಅಮೆರಿಕ ಮೇಲಷ್ಟೇ ಅಲ್ಲ, ಇಸ್ರೇಲ್ ದೇಶದ ವಾಣಿಜ್ಯ ಕಟ್ಟಡದ ಕೇಂದ್ರದ ಮೇಲೆ ಇರಾನ್ ಡ್ರೋನ್ ಬಾಂಬ್ ದಾಳಿ ಮಾಡಿದೆ. ಯಾವ ಮಟ್ಟಿಗೆ ಅಂದ್ರೆ ಇಡೀ ಕಟ್ಟಡಕ್ಕೆ ಕನಿಷ್ಠ 20ರಿಂದ 25 ಡ್ರೋನ್ ಬಾಂಬ್ಗಳು ಅಪ್ಪಳಿಸಿದ್ದು ಇಡೀ ಕಟ್ಟಡವೇ ಕುಸಿದು ಬೀಳುವ ಹಂತದಲ್ಲಿದೆ. ಕಟ್ಟಡದಲ್ಲಿದ್ದವರ ಪೈಕಿ ಹಲವು ಇಸ್ರೇಲ್ ಸರ್ಕಾರಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಮೊಸಾದ್ ನಗರದಲ್ಲಿರುವ ಇಸ್ರೇಲ್ ವಿದೇಶಿ ಗುಪ್ತಚರ ಸಂಸ್ಥೆಯ ಕಟ್ಟಡವನ್ನೇ ಇರಾನ್ ಸುಟ್ಟು ಭಸ್ಮ ಮಾಡಿದೆ. ಇಡೀ ಕಟ್ಟಡವೇ ಧಗಧಗಿಸಿ ಹೊತ್ತಿ ಉರಿದು ಸರ್ವನಾಶವಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಹಾಕಿರುವ ಬಾಂಬ್ಗಳು ಸ್ಫೋಟವಾಗುವ ಲೈವ್ ವಿಡಿಯೋ ಇದು. ಬಾಂಬ್ ದಾಳಿಗೆ ನಲುಗಿ ಹೋಗ್ತಿರೋ ದೃಶ್ಯಗಳು, ಹೊತ್ತಿ ಉರಿಯುತ್ತಿರುವ ಏರ್ಲೈನ್ಸ್ ಬಸ್ಗಳು, ಕಾರುಗಳ ವಿಡಿಯೋಗಳು ಕೊಲ್ಲಿ ಕಾಳಗ ಯಾವ ಮಟ್ಟಿಗಿದೆ ಅಂತ ಸಾರಿ ಸಾರಿ ಹೇಳ್ತಿವೆ. ಇದಿಷ್ಟು ಇರಾನ್ ದಾಳಿಯ ದೃಶ್ಯಗಳಾದ್ರೆ, ಇಸ್ರೇಲ್ ನಡೆಸಿದ ದಾಳಿಗೆ ಅಹ್ವಾಜ್ನಲ್ಲಿರುವ ಹಲವಾರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮತ್ತು ಬಸಿಜ್ ನೆಲೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಇನ್ನೊಂದು ಕಡೆ ಟೆಹರಾನ್ನಲ್ಲಿ ಅಲ್ ಖುದ್ಸ್ ದಿನದ ಅಂಗವಾಗಿ ಇರಾನಿಯನ್ನರು ರ್ಯಾಲಿ ನಡೆಸುತ್ತಿದ್ದ ಸ್ಥಳದ ಬಳಿಯೇ ಇಸ್ರೇಲ್ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಇಷ್ಟೆಲ್ಲದರ ಮಧ್ಯೆ ಇರಾನ್ ಹೊಸ ನಾಯಕ ಮುಜ್ತಬಾ ಖಮೇನಿ ವಾಸವಿದ್ದ ಕಟ್ಟಡವನ್ನು ಅಮೆರಿಕ ಉಡಾಯಿಸಿದೆ. ಈ ದುರಂತದಲ್ಲಿ ಮುಜ್ತಬಾ ಖಮೇನಿಯ 2 ಕಾಲುಗಳು ಕಟ್ಟಾಗಿವೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಆದರೆ ಇರಾನ್ ಇದನ್ನ ಒಪ್ಕೊಂಡಿಲ್ಲ. ಒಟ್ನಲ್ಲಿ 14ನೇ ದಿನವೂ ಕೊಲ್ಲಿ ಕಾಳಗ ಕಂಟಿನ್ಯೂ ಆಗಿದ್ದು, ಸಾವಿನ ಸಂಖ್ಯೆ 2000 ಗಡಿ ದಾಟಿದ್ದು
ಯಾವಾಗ ನಿಲ್ಲುತ್ತೆ ಅನ್ನೋದಕ್ಕೆ ಉತ್ತರನೇ ಸಿಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕ ಸೇರಿದಂತೆ ದೇಶದಲ್ಲೆಲ್ಲ ಸಿಲಿಂಡರ್ ಆತಂಕ ಜೋರಾಗಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಾತ್ರ ಕುರ್ಚಿ ಕಚ್ಚಾಟ ಜೋರಾಗಿದೆ. ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ 25-30 ಶಾಸಕರು ದೆಹಲಿ ನಾಯಕರನ್ನ ಭೇಟಿಯಾಗೋದಕ್ಕಾಗಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾಯಕತ್ವ ಬದಲಾವಣೆಗೂ ಸ್ಪಷ್ಟತೆ ಕೊಡಬೇಕು ಅಂತ ಕೇಳೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬಹುಮತದ ಗ್ಯಾರಂಟಿ ಸರ್ಕಾರ ಅಧಿಕಾರಕ್ಕೆ ಬಂದು 33ನೇ ತಿಂಗಳು. ಮೇ 20ನೇ ತಾರೀಖು ಬಂದ್ರೆ ಸರ್ಕಾರ 3 ವರ್ಷ ಪೂರೈಸಲಿದೆ. ಸರ್ಕಾರ 3 ವರ್ಷ ಪೂರೈಸ್ತಿದೆ ಅನ್ನೋ ಖುಷಿಗಿಂತ ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ಆಗಿಲ್ಲ, ಸಿಎಂ ಬದಲಾವಣೆ ಆಗಿಲ್ಲ ಅನ್ನೋ ಚರ್ಚೆಗಳೇ ಜಾಸ್ತಿ. ಹೈಕಮಾಂಡ್ ನಾಯಕರು 2.5 ವರ್ಷ ಆದ್ಮೇಲೆ ಸಂಪುಟ ಪುನಾರಚನೆ ಮಾಡ್ತೀವಿ, ನಾಯಕತ್ವನೂ ಬದಲಾವಣೆ ಆಗುತ್ತೆ ಅಂತ ಮಾತು ಕೊಟ್ಟಿದ್ರಂತೆ. ಆದ್ರೆ 2.5 ವರ್ಷ ಆದ್ರೂ ಸಂಪುಟ ಪುನಾರಚನೆ ಯಾಕೆ ಮಾಡಿಲ್ಲ ಅಂತ 3 ಸಲ 4ನೇ ಸಲ ಶಾಸಕರಾಗಿರೋರು ಸಿಟ್ಟಾಗಿದ್ದಾರೆ. ನಿನ್ನೆ ರಾತ್ರಿ 28ರಿಂದ 30 ಶಾಸಕರು ಸಭೆನೂ ಮಾಡಿ ದೆಹಲಿಗೆ ಹೋಗಲು ತೀರ್ಮಾನ ಮಾಡಿದ್ದಾರೆ. ಮಾರ್ಚ್ 26ಕ್ಕೆ 25ರಿಂದ 30 ಶಾಸಕರ ಟೀಮ್ ದೆಹಲಿಗೆ ಹೋಗಲು ನಿನ್ನೆ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ನನಗೆ ಗೊತ್ತಿಲ್ಲಪ್ಪ, ನಾವು ನಿನ್ನೆ ಮುಕ್ತವಾಗಿ ಒಂದು 27-28 ಜನ ಸೇರಿ ಚರ್ಚೆ ಮಾಡಿದ್ದೀವಿ. ಅದರ ಬಗ್ಗೆ ನಾವು ಬೇರೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ರೀಶಫಲ್ ಆಗಬೇಕು ಅಷ್ಟೇ, ನಮ್ ಬೇರೆ ಏನು ನಾವು ಕೇಳೋದಿಲ್ಲ. ಹೊಸ ಮುಖಗಳಿಗೆ ಆದ್ಯತೆ ಕೊಡ್ರಿ ಅಷ್ಟೇ. ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಅದೇ ಮುಚ್ಚಮರ ಇಲ್ಲ. 2.5 ವರ್ಷ ಆದ್ಮೇಲೆ ರೀಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರಿಂದ ನಮಗೆಲ್ಲ 2.5 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ಬೇಡ 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗಿತದೆ. 26ನೇ ತಾರೀಕು ಸಾಯಂಕಾಲ 25-30 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. 25 ಜನ 30 ಜನ ಶಾಸಕರು ಸೇರಿದ್ದು. ನಮ್ಮ ಉದ್ದೇಶ ಇಷ್ಟು, 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ರು. ಅದನ್ನು ಜಲ್ದಿ 2.5 ವರ್ಷ ಆಯ್ತಾ ಬಂತು ಮಾಡಿ ಅಂತ ಆ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಸೇರಬೇಕಾದ್ರೆ ನನಗೆ ಹೇಳಿದರು. ಅದನ್ನು ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ರೀಶಫಲ್ಲೇ ಆಗಿಲ್ಲ, ಅದರಿಂದ ರೀಶಫಲ್ ಆದಾಗ ಕೊಡ್ತಾರೆ ಅಂತ. ರೀಶಫಲ್ ಆದರೆ ಸಿಗುತ್ತೆ ಅನ್ನೋ ಭರವಸೆಲಿದ್ದೀನಿ. ಅದು ಆ ಪರಮಾತ್ಮ ಬಿಟ್ಟು. ರಾತ್ರಿ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿದ್ದ 25ರಿಂದ 30 ಶಾಸಕರು ಒಮ್ಮತದ ನಿರ್ಣಯಕ್ಕೆ ಬಂದಿದ್ದಾರೆ. ಸಂಪುಟ ಪುನಾರಚನೆ ಮಾಡಲೇಬೇಕು. 3-4 ಸಲ ಗೆದ್ದಿರುವ 40 ಶಾಸಕರಿದ್ದು ಇದರಲ್ಲಿ ಕನಿಷ್ಠ 20ರಿಂದ 22 ಹಿರಿಯ ಶಾಸಕರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು. ಯಾರನ್ನೇ ಮಂತ್ರಿ ಮಾಡಿದ್ರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೂ ತಲುಪಿಸಲು ತೀರ್ಮಾನಿಸಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಡೆದ ಮಾತುಕತೆ ಬಗ್ಗೆಯೂ ಸ್ಪಷ್ಟನೆ ಕೇಳೋ ನಿರ್ಧಾರನೂ ಮಾಡಿದ್ದಾರೆ. ಏನಿಲ್ಲ, ನಾವು 3 ಬಾರಿಗಿನ್ನ ಜಾಸ್ತಿ ಗೆದ್ದಿರ್ತಕ್ಕಂಥವ್ರು 32 ಜನ 33 ಜನ ಇದ್ದೀವಿ. ಈಗ ಮಂತ್ರಿಮಂಡಲದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ. ಈಗಾಗಲೇ 2 ವರ್ಷ ಆಯಿತು, ಅವ್ರಿಗೆಲ್ಲ ಕೊಟ್ಟಿದ್ದೀರಾ. ಈಗ ನಮ್ಗೆ ಯಾರಾದ್ರೂ ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ. ಮತ್ತು ಇರ್ತಕ್ಕಂಥ ಸಮಸ್ಯೆ ಐತಲ್ಲ ರಾಜ್ಯದಲ್ಲಿ, ಈ ನಾಯಕತ್ವದ ಸಮಸ್ಯೆ, ಇದನ್ನು ಬಗೆಹರಿಸಿ ಅಂತ ಕೇಳಲಿಕ್ಕೆ ಹೈಕಮಾಂಡ್ಗೆ ಹೋಗ್ಬೇಕು ಅಂತೇಳಿ, ಹೈಕಮಾಂಡ್ ಬಳಿ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಲಿಕ್ಕೆ ಸಭೆ ಸೇರಿ. ನಾಯಕತ್ವ ಬದಲಾವಣೆ ಬಗ್ಗೆಯೂ ಹೈಕಮಾಂಡ್ ಹತ್ತಿರ ಮಾತನಾಡ್ತೀವಿ ಅಂತ ಡಿಕೆಶಿ ಆಪ್ತ ಹಾಗೂ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಿದ್ದಾರೆ. ಇದರ ಮಧ್ಯೆನೇ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಸಚಿವರಿಗೂ ಔತಣಕೂಟ ಏರ್ಪಡಿಸಿದ್ದಾರೆ. ಮಾರ್ಚ್ 16ರಂದು ಸಿಎಂ ಸರ್ಕಾರಿ ಅಧಿಕೃತ ಕಾವೇರಿಯಲ್ಲಿ ಈ ಔತಣಕೂಟ ನಡೆಯಲಿದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ಶಾಸಕರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ರು. ಈಗ ಸಿಎಂ ಡಿನ್ನರ್ ಪಾರ್ಟಿ ಕರೆದಿರೋದು 16 ಆಯಾಮಗಳಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.